ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 21ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ತಟಿಲ್ಲೇಖಾತನ್ವೀಂ ತಪನ ಶಶಿವೈಶ್ವಾನರಮಯೀಂ ನಿಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸಾ ಮಹಾಂತಃ ಪಶ್ಯಂತೋ ದಧತಿ ಪರಮಾಹ್ಲಾದಲಹರೀಂ. ತಟಿಲ್ಲೇಖಾತನ್ವೀಂ ತಪನ ಶಶಿವೈಶ್ವಾನರಮಯೀಂ ನಿಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸಾ ಮಹಾಂತಃ ಪಶ್ಯಂತೋ ದಧತಿ ಪರಮಾಹ್ಲಾದಲಹರೀಂ. ತಟಿಲ್ಲೇಖಾತನ್ವೀಂ ತಪನ ಶಶಿವೈಶ್ವಾನರಮಯೀಂ ನಿಷಣ್ಣಾಂ ಷಣ್ಣಾಮಪ್ಯುಪರಿತ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸಾ ಮಹಾಂತಃ ಪಶ್ಯಂತೋ ದಧತಿ ಪರಮಾಹ್ಲಾದಲಹರೀಂ. ಈ ಶ್ಲೋಕವನ್ನು ಮಂಗಳವಾರದ ದಿವಸ ಹೇಳ್ತಕ್ಕಂಥ ಶ್ಲೋಕ ಇದು. ಇದರಲ್ಲಿ ದೇವಿಯ ಒಂದು ಸೂಕ್ಷ್ಮ ಪೂಜೆಯ ವರ್ಣನೆಯನ್ನು ಮಾಡಿದ್ದಾರೆ ಮತ್ತು ದೇವಿಯ ಪರಾಕ್ರಮವನ್ನು ವರ್ಣಿಸಿದ್ದಾರೆ. ಈ ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಏನು ಈ ಶ್ಲೋಕದ ಅರ್ಥ ಅಂತಂದರೆ, ತಟಿಲ್ಲೇಖಾ ತನ್ಮೀಂ ಅಂದರೆ ಮಿಂಚಿನ ಗೆರೆಯಂತೆ ದೀರ್ಘವಾಗಿಯೂ ಸೂಕ್ಷ್ಮವಾಗಿಯೂ ಇರತಕ್ಕಂತಹ ಜ್ಯೋತಿರ್ಮಯವಾಗಿರ್ತಕ್ಕಂತಹ ಆಜ್ಞಾಚಕ್ರದಲ್ಲಿ ಕ್ಷರಕಾಲ ಗೋಚರವಾಗಿ ಹೊಳಿತಕ್ಕಂತಹ ಮಿಂಚಿನ ರೂಪವಾಗಿರ್ತಕ್ಕಂತಹ ತಪನ ಶಶಿ ವೈಶ್ವಾನರಮಯೀಂ ಸೂರ್ಯ ಚಂದ್ರ ಅಗ್ನಿರೂಪವಾಗಿರ್ತಕ್ಕಂತಹ ಷಣ್ಣಾಮುಪರಿ ಕಮಲಾನಾಂ ಷಟ್ಚಕ್ರರೂಪಿ ಕಮಲಗಳ ಮೇಲೆ ಮಹಾಪದ್ಮಾಟವ್ಯಾಂ ಸಹಸ್ರಾರ ಕಮಲದ ವನದಲ್ಲಿ ನಿಷಣ್ಣಾಂ ನೆಲೆಸಿರ್ತಕ್ಕಂತಹ ತವ ನಿನ್ನ ಕಲಾಂ ಸಾದಾಖ್ಯ ಅಂತಕ್ಕಂತಹ ಬೈಂದವ ಕಲೆಯನ್ನು ಮೃದಿತಮಲಮಾಯೇನ ಕಾಮಾದಿಮಲ ಮತ್ತು ಅವಿದ್ಯಾದಿ ಮಾಯಾದೋಷಗಳಿಂದ ರಹಿತವಾಗಿರ್ತಕ್ಕಂತಹ ಮನಸಾ ಶುದ್ಧ ಅಂತಃಕರಣದಿಂದ ಸಾಕ್ಷಾತ್ಕರಿಸಿ ಪಶ್ಯಂತಹ ಆ ಸಾದಾಖ್ಯ ಕಲೆಯ ಅಮೃತ ಪ್ರವಾಹವನ್ನು ಅನುಭವಿಸುತ್ತಿರುವವರಾಗಿ ಮಹಾಂತಹ ಮಹಾತ್ಮರಾದ ಯೋಗೀಶ್ವರರು ಪರಮಾಹ್ಲಾದಲಹರೀಂ ದಧತಿ ಉಕ್ಕೇರಿದ ಪರಮಾನಂದವನ್ನು ಸದಾ ಹೊಂದುತ್ತಾರೆ. ಈ ಅಮ್ಮನವರ ಒಂದು ಪೂಜೆ ಹೇಗಪ್ಪ ಅಂತಂದರೆ ನೋಡಿ, ಆಜ್ಞಾಚಕ್ರದಲ್ಲಿ ಒಂದು ಸರ್ತಿ ನಾವು ಅವಳನ್ನೇ ಆರಾಧಿಸ್ತಾ ಇರಬೇಕಾದ್ರೆ ಒಮ್ಮೆ ಮಿಂಚಿನಂತೆ ಬಂದು ಹೋಗುತ್ತೆ ಆಜ್ಞಾಚಕ್ರದಲ್ಲಿ. ಆ ರೀತಿ ಮಿಂಚಿನಂತೆ ಹೊಳಿತಕ್ಕಂತಹ ಅಮ್ಮನವರು
ಕಾಣ್ತಾರೆ. ಎಲ್ಲಿ ಕಾಣ್ತಾರೆ? ಷಟ್ಚಕ್ರಗಳ ಮೇಲೆ ಸಹಸ್ರಾರ ಚಕ್ರದಲ್ಲಿ ಬೈಂದವ ಕಲೆಯಲ್ಲಿ ಅಮ್ಮನವರು ಶುದ್ಧ ಅಂತಃಕರಣ ಇದ್ದರೆ ಸಾಕು. ಆ ಪ್ರವಾಹವನ್ನು ಅಮ್ಮನವರ ಒಂದು ನಾವು ಏನು ಆ ರೂಪವನ್ನು ನಾವು ಅನುಭವಿಸಬಹುದು, ಶುದ್ಧ ಅಂತಃಕರಣ ಸಾಕ್ಷಾತ್ಕರಿಸ್ಕೊಳ್ಬಹುದು, ಆ ಆನಂದವನ್ನು ನಾವು ಹೊಂದಬಹುದು ಅಂತ ಹೇಳ್ತಾ, ದೇವಿಯ ಅನುಗ್ರಹದಿಂದ ಭಕ್ತನಾಗಿರ್ತಕ್ಕಂಥವನು ಎಲ್ಲ ಮೋಹದಿಂದ ಕ್ಷಯಿಸಲ್ಪಟ್ಟು ಮೋಕ್ಷ ಸ್ಥಿತಿಯನ್ನು ಪಡಿತಾನೆ. ಮಹಾ ತೇಜೋವಂತನಾಗಿ ಮಿಂಚಿನಂತಹ ಶರೀರೇ ಆಗ್ತಾನೆ. ಅಹಂ ಬ್ರಹ್ಮಾಸ್ಮಿ ಸ್ಥಿತಿಯನ್ನು ತಲುಪ್ತಾನೆ. ನಿರ್ಮಲ ಮನಸ್ಸಿನಿಂದ ದೇವಿಯನ್ನು ಭಜಿಸಿ ಪರಮಾನಂದವನ್ನು ಪಡೆಯಿರಿ ಅಂತ ಭಗವತ್ಪಾದರು ದೇವಿಗೆ ಸೌಂದರ್ಯ ಲಹರಿಯ 21ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಒಂದು ಶ್ಲೋಕವನ್ನು ಪಠಿಸೋದ್ರಿಂದ ನಮಗೆ ಏನಾಗತ್ತೆ ಅಂದರೆ, ನಮ್ಮ ಒಂದು ಶತ್ರುಗಳು, ನಮ್ಮನ್ನು ಯಾರು ವಿರೋಧಿಸ್ತಾರೋ ಅವರುಗಳು ನಮ್ಮಿಂದ ದೂರ ಆಗ್ತಾರೆ. ನಮ್ಮನ್ನು ಒಂದು ಇಷ್ಟಪಡ್ತಕ್ಕಂಥವರೆಲ್ಲ ನಮ್ಮನ್ನು ತುಂಬ ಇಷ್ಟಪಟ್ಟು ನಮ್ಮ ಹತ್ರಕ್ಕೆ ಬರ್ತಾರೆ. ಕೀರ್ತಿ ಉಂಟಾಗತ್ತೆ. ಶರೀರದಲ್ಲೂ ಕೂಡ ಬಲ ಸಿದ್ಧಿಸುತ್ತೆ ಈ ಶ್ಲೋಕದಿಂದ. ಹಾಗಾಗಿ ಈ ಶ್ಲೋಕವನ್ನು ಮುಖ್ಯವಾಗಿ ನಮ್ಮ ಶರೀರ ಬಲ ವೃದ್ಧಿಸ್ಕೊಳ್ಳಿಕ್ಕೆ ಅಂತ ಈ ಶ್ಲೋಕವನ್ನು ನಾವು ಹೇಳಬೇಕಾಗುತ್ತೆ. ಜಗದಂಬಾರ್ಪಣಮಸ್ತು.